ವೀಕ್ಷಕರೇ, ನಿನ್ನೆ ಒಂದು ಸಿನಿಮಾ ರಿಲೀಸ್ ಆಯ್ತು. ಬಟ್ ಹೊರಗಡೆ ಆಡಿಯನ್ಸ್ ಮಿಕ್ಸ್ಡ್ ರಿಯಾಕ್ಷನ್. 60-40 ಅಂತ ಹೇಳ್ಬೋದು. 60% ಆಡಿಯನ್ಸ್ ಸಿನಿಮಾ ಅರ್ಥನೇ ಆಗಿಲ್ಲ, ಸಿನಿಮಾದಲ್ಲಿ ಸ್ಟೋರಿನೇ ಇಲ್ಲ, ಅಸಲಿಗೆ ಇದನ್ನ ಸಿನಿಮಾ ಅಂತಾರ ಅಂತ ಒಂದು ರಿಯಾಕ್ಷನ್. ಇನ್ 40% ಸಿನಿಮಾ ತುಂಬಾ ಚೆನ್ನಾಗಿದೆ, ಸಿನಿಮಾದಲ್ಲಿ ತಗೊಂಡಿರೋ ಸ್ಟೋರಿ ಲೈನ್ ನೆಕ್ಸ್ಟ್ ಲೆವೆಲ್. ಸೊ ಫಸ್ಟ್ ಟೈಮ್ ಈ ತರ ಒಂದು ಹೀರೋನ ನೋಡ್ತಾ ಇದೀವಿ ಅನ್ನೋ ಒಂದು ರಿಯಾಕ್ಷನ್. ಸೊ ನಾನ್ ಮಾತಾಡ್ತಿರೋದು ನಿಮ್ಗೆ ಗೊತ್ತಿದ್ದಾಗಿ ಫಸ್ಟ್ ರಾಜ್ ಸಾಬ್ ಬಗ್ಗೆ. ಪ್ರಭಾಸ್ ಅವರು ಸೊ ತುಂಬಾ ಏಳು ಬೀಳುಗಳನ್ನ ನೋಡ್ತಾ ಇದ್ದಾರೆ ಬಾಹುಬಲಿ ಸಿನಿಮಾ ರಿಲೀಸ್ ಆದ್ಮೇಲೆ, 1-2 ಆದ್ಮೇಲೆ. ಸೊ ಮಿಕ್ಸ್ಡ್ ರಿಯಾಕ್ಷನ್ ಎಲ್ಲಾ ಸಿನಿಮಾಗಳಿಗೂ ಬರ್ತಾ ಇರೋದು ಕಾಮನ್ ಆಗ್ಬಿಟ್ಟಿದೆ. ಬಟ್ ಅವರು ಮಾಡಿರೋ ಅಟೆಂಪ್ಟ್ ಇದೆಯಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅದಕ್ ಮುಂಚೆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿಲ್ವಾ, ಆಡಿಯನ್ಸ್ ಯಾಕೆ ಸಿನಿಮಾ ಇಷ್ಟ ಆಗ್ತಾ ಇಲ್ಲ, ಅದ್ರಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ನಾನು ಮಾರ್ನಿಂಗ್ ಶೋ ಹೋಗ್ಬೇಕು ಅಂತ ಅನ್ಕೊಂಡವನು, ನನ್ಗೆ ಹೋಗಕ್ ಆಗಿಲ್ಲ. ಫಸ್ಟ್ ಮಾರ್ನಿಂಗ್ 6 ಗಂಟೆಯಿಂದ ಶೋ ಇತ್ತು ನಿನ್ನೆ. ಆಮೇಲೆ 10 ಗಂಟೆ ಶೋ ಹೋಗೋಣ ಅಂದ್ಕೊಂಡಾಗ ರಿವ್ಯೂಸ್ ಬರೋಕ್ ಶುರುವಾಯ್ತು. ನೋಡ್ತೀನಿ ಕಂಪ್ಲೀಟ್ ನೆಗೆಟಿವ್ ರಿವ್ಯೂಸ್. ನಂಗೆ ಶಾಕ್ ಆಗೋಯ್ತೀನಪ್ಪ, ಇದು ಇಂತ ಒಳ್ಳೆ ಕಂಟೆಂಟ್ ಅಂತ ಹೇಳ್ತಾ ಇದ್ರು. ಅದರಲ್ಲೂ ಡೈರೆಕ್ಟರ್ ಮಾರುತಿ ಅವರು ಹೇಳಿದ ಸ್ಟೇಟ್ಮೆಂಟ್ ಗಳನ್ನು ಕೇಳಿದಾಗ ಸಿನಿಮಾ ನೋಡ್ಲೇಬೇಕು ಗುರು, ಇದು ಏನೋ ಇದೆ ಸಿನಿಮಾದಲ್ಲಿ, ಆ ಲೆವೆಲ್ ಒಂದು ಕಂಟೆಂಟ್ ಇದೆ ಅಂತ ಅನ್ಕೊಂತಾ ಇದ್ರೆ, ಹೊರಗಡೆ ನೋಡಿದ್ರೆ ಇಲ್ಲಿ ಬ್ಯಾಡ್ ರಿವ್ಯೂಸ್ ಬರ್ತಾ ಇದೆಯಲ್ಲ ಅಂತ. ಬಟ್ ಬ್ಯಾಡ್ ರಿವ್ಯೂಸ್ ಮಿಕ್ಸ್ಡ್ ರಿವ್ಯೂಸ್. ಕೆಲವೊಬ್ರು ಚೆನ್ನಾಗಿದೆ ಅಂತಾರೆ, ಕೆಲವೊಬ್ರು ಚೆನ್ನಾಗಿಲ್ಲ ಅಂತಾರೆ. ಫ್ಯಾನ್ಸ್ ಗಳು ಸಹ ಚೆನ್ನಾಗಿಲ್ಲ ಅಂತ ಇದಾರೆ. ಫ್ಯಾನ್ಸ್ ಗಳಿಗೆ ಇಷ್ಟ ಆಗಿಲ್ವಾ ಸಿನಿಮಾ? ಎಂತ ಸಿನಿಮಾ ಮಾಡಿದ್ರು ಇವರು, ಈ ಲೆವೆಲ್ಗೆ ಹೈ ಬಜೆಟ್, ಹೈ ಪ್ರೊಫೈಲ್ಸ್, 3 ಜನ ಹೀರೋಯಿನ್ಸ್, ಪ್ರಭಾಸ್ ಅವರು ಎಂತ ಡೈರೆಕ್ಷನ್, ಟೋಟಲ್ ಸ್ಟಾರ್ ಕಾಸ್ಟ್ ಇರೋದು. ಸೊ ಇದೆಲ್ಲ ಯೋಚನೆ ಬಂತು, ವೆಯ್ಟ್ ಮಾಡಿದೆ. ಮತ್ತೆ 3 ಗಂಟೆ ಶೋಗೆ ಬುಕ್ ಮಾಡ್ಬೇಕು ಅಂತ ಅನ್ನಿಸ್ತು. ಬಿಕಾಸ್ ನನ್ಗೆ ಕೆಲವೊಬ್ಬರು ರಿವ್ಯೂವರ್ಸ್ ನೋಡಿದೆ, ಈ ತೆಲುಗುನಲ್ಲಿ 4-5 ಜನ ತುಂಬಾ ಜೆನ್ಯೂನ್ ಆಗಿ ರಿವ್ಯೂಸ್ ಮಾಡೋರು ಇದಾರೆ. ಸೊ ಅವ್ರನ್ನ ಫಾಲೋ ಮಾಡಿದೆ. ಅವ್ರು ಹೇಳೋ ಪ್ರಕಾರ ಸಿನಿಮಾ ಇಸ್ ಗುಡ್, ಟೂ ಗುಡ್ ಅಲ್ಲ, ಗುಡ್ ಅಂತ ಹೇಳಿದ್ದಾರೆ. ನನ್ಗೆ ಯಾಕೋ ನೋಡ್ಬೇಕು ಅಂತ ಒಂದು ತುಂಬಾ ಕ್ಯೂರಿಯಾಸಿಟಿ ಬಂತು, ನಾನು ಹೋದೆ. ಸೊ ಈಗ ಸಿನಿಮಾ ಪ್ಲಾಟ್ ಬರ್ತೀನಿ. ಸೊ ನನ್ಗೆ ಏನ್ ಅನಿಸ್ತು, ಜೆನ್ಯೂನ್ ಆಗಿ ನಾನು ಹೇಳ್ತೀನಿ. ಸಿನಿಮಾ ಶುರು ಆಯ್ತು, ನಿಜ ಹೇಳ್ತೀನಿ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಭಾಸ್ ಅವರ ಸ್ಟೈಲು ಅದೆಲ್ಲ ನೋಡಿ ಏನಪ್ಪಾ ಇದು ಈ ತರ ಅಂತ ಅನಿಸ್ತು. ಬಟ್ ನಾನು ಪ್ರಭಾಸ್ ಅವರ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆದೆ. ನಾನು ಥಿಯೇಟರ್ ಒಳಗಡೆ ಹೋಗುವಾಗ ನಾನು ಸಲಾರ್ನಾಗ್ಲಿ, ಬಾಹುಬಲಿನಾಗ್ಲಿ, ರಾಧೇಶ್ಯಾಮ್ನಾಗ್ಲಿ, ಆದಿಪುರುಷ ಆಗ್ಲಿ ಏನನ್ನೂ ಮೈಂಡ್ ಅಲ್ಲಿ ಇಟ್ಕೊಳ್ದೆ ಥಿಯೇಟರ್ ಒಳಗಡೆ ಎಂಟ್ರಿ ಆದೆ. 100% ಹೇಳ್ತೀನಿ, ನಾನ್ ಕನೆಕ್ಟ್ ಆದೆ ಪ್ರಭಾಸ್ ಕ್ಯಾರೆಕ್ಟರ್ಗೆ. ಇಷ್ಟು ಕಾಮಿಡಿ, ಫಸ್ಟ್ ಆಫ್ ಫುಲ್ ಕಾಮಿಡಿ ಇದೆ, ಬಟ್ ಹೇಳ್ಕೊಳ್ಳೋ ಲೆವೆಲ್ಗಿಲ್ಲ. ನಾನು ಅದು ಒಪ್ಕೋತೀನಿ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಬಟ್ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡಿರೋ ರೀತಿ ಪ್ರಭಾಸ್ ಅವ್ರಿಗೆ, ಅವ್ರನ್ನ ನಾವು ಸಲಾರಲ್ಲಿ ಆ ಲೆವೆಲ್ ದೈತ್ಯಾಕಾರದಲ್ಲಿ, ಆ ಲೆವೆಲ್ ಮಾಸ್ ಲುಕ್ ಅಲ್ಲಿ ನೋಡಿ, ಈ ಪ್ರಭಾಸ್ ಅವ್ರನ್ನ ನೋಡೋಕೆ ತುಂಬಾ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್. ಬಟ್ ಒಂದು ಸಲ ಆ ಕ್ಯಾರೆಕ್ಟರ್ ಕನೆಕ್ಟ್ ಆದ್ರೆ ಸಿಕ್ಕಾಪಟ್ಟೆ ನಗು ಬರುತ್ತೆ. ನಾನಂತೂ ಒಂದ್ ಸ್ವಲ್ಪ ಟೈಮ್ ಹಿಡಿತು ಕನೆಕ್ಟ್ ಆಗಕ್ಕೆ, ಬಟ್ ಸಖತ್ ಎಂಜಾಯ್ ಮಾಡಿದೆ. ಫಸ್ಟ್ ಹಾಫ್ ಫುಲ್ ಕಾಮಿಡಿಗೆ ಹೋಗುತ್ತೆ. ಸೊ ಕಂಪ್ಲೀಟ್ ಆಗಿ ಸೊ ಒಂದು ಥ್ರಿಲ್ಲರ್ ಎಲಿಮೆಂಟ್ ಗೆ ಇಂಟರ್ವಲ್ ಬಂದು ನಿಂತ್ಕೊಳ್ಳುತ್ತೆ. ಫಸ್ಟ್ ಹಾಫ್ ಇಸ್ ಡೀಸೆಂಟ್, ಓಕೆ, ನಿಮ್ನ ಎಂಗೇಜ್ ಮಾಡುತ್ತೆ ಅಷ್ಟೇ. ಸಿನಿಮಾ ಬೋರ್ ಹೊಡ್ಸಲ್ಲ. ಕೆಲವೊಂದ್ ಕಡೆ ಸ್ವಲ್ಪ ಲ್ಯಾಗ್ ಇದೆ, ಸ್ವಲ್ಪ ಸೀನ್ಸ್ ವೈಸ್, ಬಟ್ ಗುಡ್. ಬಟ್ ಸೆಕೆಂಡ್ ಹಾಫ್ ಬಂದ್ರೆ ಕೆಲವೊಂದ್ ಸೀನ್ ಇದ್ರಲ್ಲೂ ಸಹ ಲ್ಯಾಗ್ ಅನ್ಸುತ್ತೆ. ಅನಾವಶ್ಯಕವಾಗಿ ಸಾಂಗ್ ಬರೋದು, ಸೊ ಆ ಒಂದು ಕಂಟೆಂಟ್ ನ ಮ್ಯಾನಿಪುಲೇಟ್ ಅಂದ್ರೆ ಬೇರೆ ತರ ಟ್ರ್ಯಾಕ್ ತಗೊಂಡ್ ಹೋಗೋದು, ಇಂಟ್ರೆಸ್ಟ್ ಆಗಿ ನಾವೇನೋ ನೋಡ್ತಾ ಇರ್ತೀವಿ ಅದನ್ನ ಮತ್ತೆ ಬೇರೆ ಟ್ರ್ಯಾಕ್ ತಗೊಂಡೋಗೋದು, ಇದೆಲ್ಲ ನಡೀತು. ಬಟ್ ಇದು ಸ್ವಲ್ಪ ನನ್ಗೆ ಓಕೆ ಅಂತ ಅನ್ನಿಸ್ತು. ಆದ್ರೆ ತಗೊಂಡಿರೋ ಕಾನ್ಸೆಪ್ಟ್ ನ ಒಂದು ಸಾರಿ ನಾವು ಮೈಂಡ್ ಗೆ ಹಾಕೊಂಡ್ಬಿಟ್ರೆ ಸೀಟ್ ಎಡ್ಜ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತೀವಿ. ನಾನೇ ಎಕ್ಸಾಂಪಲ್. ಸೆಕೆಂಡ್ ಹಾಫ್ ಲಿಟ್ರಲಿ ಎಷ್ಟು ಕ್ಯೂರಿಯಾಸಿಟಿ ಬಂತು ಅಂದ್ರೆ ನನ್ಗೆ, ಏನ್ ಗುರು ಹೆಂಗ್ ಹೋಗ್ತಿದೆ, ಏನಾಗ್ತಿದೆ, ಏನು ಸಖತ್. ಸೆಕೆಂಡ್ ಹಾಫ್ ಅಂತೂ ಕ್ಲೈಮ್ಯಾಕ್ಸ್ ಅದ್ರೂ ತಲೆ ಕೆಡ್ಸ್ಕೊಂಡ್ಬಿಟ್ಟೆ ನಾನು, ಅಂತ ಕ್ಲೈಮ್ಯಾಕ್ಸ್ ಇದೆ. ಸೊ ಸೆಕೆಂಡ್ ಹಾಫ್ ಲಿಟರಲಿ ಸೂಪರ್. ಆದ್ರೆ ನೀವು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ಬೇಕು, ಇಲ್ಲ ಅಂದ್ರೆ ಸಿನಿಮಾ ಇಷ್ಟನೇ ಆಗಲ್ಲ. ಸಿನಿಮಾ ಇಷ್ಟ ಆಗೋದಲ್ಲ, ಅರ್ಥನೇ ಆಗಲ್ಲ. ಇನ್ನ ಒಬ್ಬ ರಿವ್ಯೂವರ್ ಹೇಳಿದಾನೆ, ಸಿನಿಮಾದಲ್ಲಿ ಸ್ಟೋರಿ ಏನೂ ಇಲ್ಲ, ಸಿನಿಮಾ ಸ್ಟೋರಿಗಿನ್ನ ಎಂಡಲ್ ಬರುವಂತಹ ಕ್ರೆಡಿಟ್ ಲೈನ್ಸ್ ತುಂಬಾ ಚೆನ್ನಾಗಿದೆ ಅಂತ. CG ವರ್ಕ್ ಈಸ್ ನಾಟ್ ಗುಡ್, ಓಕೆ, ಒಂದೊಂದ್ ಕಡೆ ಸ್ವಲ್ಪ ನಾರ್ಮಲ್ ಆಗಿದೆ. ಬಟ್ ಸಿನಿಮಾ ಪ್ಲಾಟ್ ಬಂದ್ರೆ, ಒಬ್ಬ ಮನುಷ್ಯ, ಅವನ ಪಂಚೇಂದ್ರಿಯಗಳು,
ಅಥವಾ ಅವನ ಮೈಂಡ್ ನ ಎಷ್ಟು ಕಂಟ್ರೋಲ್ ಮಾಡ್ಕೊಳಕ್ಕಾಗುತ್ತೋ ಕಂಪ್ಲೀಟ್ ಆಗಿ ಅವನ ಶಕ್ತಿಯನ್ನ ಮೀರಿ ಕಂಟ್ರೋಲ್ ಮಾಡಿದ್ರೆ ಅವನು ಏನು ಯೋಚನೆ ಮಾಡಬಹುದು. ಒಂದು ಆತ್ಮ ಇರುತ್ತೆ, ಆ ಆತ್ಮವನ್ನ ಮೀರಿ ಅವನು ಯೋಚನೆ ಮಾಡ್ಬೇಕು. ಆ ಆತ್ಮ ಅದು ಬರೀ ಆತ್ಮ ಅಲ್ಲ, ಅದಕ್ಕೆ ತುಂಬಾ ತರವಾದಂತಹ ಸೈಕಾಲಜಿಕಲ್ ಏನಂತಾರೆ ಈ ಮಾಯಾವಿ ಅಂತಾರ ಹಂಗೆ. ಸೊ ಏನ್ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡುವಂತಹ ಶಕ್ತಿ, ನಮ್ಮ ಮೈಂಡ್ ಅನ್ನ ರೀಡ್ ಮಾಡುವಂತಹ ಶಕ್ತಿ ಆತ್ಮಕ್ಕಿರುತ್ತೆ. ಸೊ ಆತ್ಮನ ಮೀರಿ ನೀವು ಯೋಚನೆ ಮಾಡ್ಬೇಕು, ಅಂದ್ರೆ ಹೀರೋ ಯೋಚನೆ ಮಾಡ್ಬೇಕು. ಆಗ ಮಾತ್ರ ಆ ಆತ್ಮನ ಗೆಲ್ಲೋಕೆ ಸಾಧ್ಯ. ಇದು ಸಿನಿಮಾದ ಲೈನ್. ಸೊ ಎಂಡಲ್ಲಿ ಇಷ್ಟು ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ ನಾವು ಆಸ್ ಎ ಆಡಿಯನ್ಸ್ ಆಗಿ. ಅಂದ್ರೆ ಕನೆಕ್ಟ್ ಆದ್ರೆ ಪಾತ್ರಕ್ಕೆ ಅವ್ನ್ ಏನ್ ಮಾಡ್ಬೋದು, ಹೆಂಗೆ ಗೆಲ್ಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರ್ಸೋಕ್ ಹೊರಟಿದ್ರು ಡೈರೆಕ್ಟರ್. ಆದ್ರೆ ತುಂಬಾ ಫಾಸ್ಟ್ ಆಗಿ ತೋರ್ಸೋಕ್ ಹೋಗಿ ಅದನ್ನ ಸ್ವಲ್ಪ ಏನಂತಾರೆ ಆತರ ಮಾಡಿದ್ರ ಇಲ್ಲ ಏನೋ ಗೊತ್ತಿಲ್ಲ, ಜಸ್ಟಿಫಿಕೇಶನ್ ಅನ್ನೋದು ಕೊಟ್ಟಿಲ್ಲ. ನೀಟಾಗಿ ಪರ್ಫೆಕ್ಟ್ ಆಗಿ ಅದನ್ನ ಎಲಿಮೆಂಟ್ಸ್ ಮಾಡೋದನ್ನ, ಅದರಲ್ಲಿ ನನ್ಗೆಲ್ಲೋ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಸೊ ಇದು ಸಿನಿಮಾದ ಕಾನ್ಸೆಪ್ಟ್. ಬಟ್ ತುಂಬಾ ಬೇರೆ ಲೆವೆಲ್ ಕರ್ಕೊಂಡು ಹೋಗುತ್ತೆ, ತುಂಬಾ ಹೈ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಡಿಸಪಾಯಿಂಟ್ ಮಾಡುತ್ತೆ. ಬಟ್ ಅಂದ್ರೆ ಕನ್ವೆ ಮಾಡೋದ್ರಲ್ಲಿ ಹಾತ್ರ ಪಟ್ಟಿದಾರೆ ಬಿಟ್ರೆ ಕನ್ವೆ ಆಗುತ್ತೆ. ಬಟ್ ಇನ್ನೂ ಏನೋ ಬೇಕಿತ್ತು ಅಂತ ಅನ್ಸುತ್ತೆ ನಿಜ. ಇನ್ನ ಹೆಂಡಿಂಗ್ ಅಸ್ಲಿಗೆ ಊಹೆನೆ ಮಾಡಕ್ ಆಗಲ್ಲ. ಎಂಡಿಂಗು ಏನ್ ಎಂಡಿಂಗ್ ಗುರು ಇದು, ನನ್ಗೆ ಇವಾಗ್ಲೂ ಅದು ನನ್ಗಿನ್ನ ಡೌಟ್ ಇದೆ. ಅದನ್ನ ಸ್ಪಾಯ್ಲರ್ ಮಾಡಬಾರ್ದು ನಾನು. ಅದು ನಿಜಾನ ಅದು ಸುಳ್ಳ, ಅಲ್ಲಿ ನಡೆದಿದ್ದು ನಿಜಾನ ಅಲ್ಲಿ ನಡೆದಿದ್ದು ಸುಳ್ಳ, ಆ ವ್ಯಕ್ತಿ ಆ ಮೈಂಡ್ ನ ರೀಡ್ ಮಾಡದ್ನ ಮಾಡಿಲ್ವಾ, ತುಂಬಾನೇ ಕನ್ಫ್ಯೂಷನ್ ಇನ್ನ ತಲೆಯಲ್ಲಿ ಉಳ್ಕೊಂಡಿದೆ. ಬಿಕಾಸ್ ನಾನು ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗಿದ್ರಿಂದ. ಸೊ ಗೊತ್ತಿಲ್ಲ. ಸೊ ನಾನು ಹೇಳ್ತಾ ಇರೋದು ನನ್ನ ಪಾಯಿಂಟ್ ಆಫ್ ವ್ಯೂ. ನನಗೆ ಸಿನಿಮಾ ಗುಡ್, ಡಿಸೆಂಟ್, ತುಂಬಾ ತೆಗ್ದಾಕುವಂತ ಸಿನಿಮಾ ಅಲ್ಲ. ಇಟ್ಸ್ ಆವರೇಜ್ ಸಿನಿಮಾ. ಒಂದು ಸರಿ ಎರಡ್ ಸರಿ ನೋಡಬಹುದಾದಂತಹ ಸಿನಿಮಾ. ಸೊ ಅದ್ರಲ್ಲೂ ಪ್ರಭಾಸ್ ಅವರ ಕಾಮಿಡಿ ಸೆನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನೀವು ಆ ಸಿನಿಮಾಗೆ ಆ ಕ್ಯಾರೆಕ್ಟರ್ ಕನೆಕ್ಟ್ ಆದ್ರೆ ಮಾತ್ರ. ಸೊ ಇದು ನನ್ನ ಅನಿಸಿಕೆ. ಸೊ ನಿಮ್ಗೆ ಅಕಸ್ಮಾತ್ ನೋಡ್ಬೇಕು ಅಂತ ಅನ್ಸಿದ್ರೆ ನೋಡ್ಬೋದು. ಬಟ್ 3 ಅವರ್ 3 ನಿಮಿಷ ಜಾಸ್ತಿ ಆಯ್ತು. ಇನ್ನೂ ಸ್ವಲ್ಪ ಅಂದ್ರೆ ತುಂಬಾ ಸ್ಪೀಡ್ ಇದೆ ಮೂವಿ. ಇನ್ನೂ 20 ನಿಮಿಷ ಜಾಸ್ತಿ ಇತ್ತಂತೆ, ಅದನ್ನ ಕಟ್ ಮಾಡಿ 3 ಅವರ್ 3 ನಿಮಿಷಕ್ಕೆ ಹೇಳ್ತಿದ್ದಾರೆ. ಇನ್ನು ಏನ್ ಹೇಳಕ್ ಹೊರಟಿರೋ ಗೊತ್ತಿಲ್ಲ. ಬಟ್ ಹೇಳಕ್ ಹೊರಟಿರೋದನ್ನ ಇನ್ನು ನಾರ್ಮಲ್ ಆಗಿ ತುಂಬಾ ಸಿಂಪ್ಲಿಫೈ ಮಾಡಿ ಹೇಳಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ನೀವು ಆಲ್ರೆಡಿ ನೋಡಿದೀರಾ, ನಿಮ್ಗೆ ಹೇಗ್ ಅನ್ನಿಸ್ತು, ನಾನು ಹೇಳಿದ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತಾ, ನಿಮ್ಗೂ ಅರ್ಥ ಆಗಿತ್ತ ಮೊದಲೇ ಕಮೆಂಟ್ ಮಾಡಿ. ನಮಸ್ಕಾರ.